ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಶ್ರೀಭಗವಾನುವಾಚ असंशयं महाबाहो मनो दुर्निग्रहं चलम् अभ्यासेन तु कौन्तेय ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀ ಭಗವಂತನು ಹೇಳಿದನು, ಮಹಾಬಾಹುವೆ, ಮನಸ್ಸು ಚಂಚಲವೆಂಬುದು ನಿಜ, ಆದರೆ ನಿಗ್ರಹ ಕಷ್ಟವೆಂಬುದು ಸುಳ್ಳಲ್ಲ. ಆದರೂ ಕೌಂತೇಯ, ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಮನಸ್ಸು ಚಂಚಲ ಎಂಬುದನ್ನು ಭಗವಂತ ಒಪ್ಪಿಕೊಂಡಿದ್ದಾನೆ. ಮನವ ನಿಲ್ಲಿಸುವುದು ಬಲು ಕಷ್ಟ, ಹರಿದಾಡುವಂಥ ಮನವ ನಿಲ್ಲಿಸುವುದು ಬಲು ಕಷ್ಟ ಎನ್ನುವುದು ದಾಸರ ಅಭಿಪ್ರಾಯವಾದರೆ, ಹುಚ್ಚು ಮನಸ್ಸಿನ 10 ಅವತಾರಗಳು ಎಂಬುದಾಗಿ ಸಾಹಿತಿಗಳು ಬರೆಯುತ್ತಾರೆ. ಒಟ್ಟಿನಲ್ಲಿ ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಎನ್ನುವುದು ಸಾರ್ವಕಾಲಿಕ ಸತ್ಯ. ಇಂತಹ ಮನಸ್ಸನ್ನು ನಿಗ್ರಹ ಮಾಡುವುದೇ ಒಂದು ಸಾಧನೆ. ಸನಾತನ ಸಂಪ್ರದಾಯದಲ್ಲಿ ಊಟ ಮಾಡುವಾಗ ಸಂಕಲ್ಪ ಮಾಡುವುದು ಪದ್ಧತಿ. ಊಟ ಮಾಡುವುದರಿಂದ ಜ್ಞಾನ ಹಾಗೂ ವೈರಾಗ್ಯ ಸಿಗಲಿ ಎಂದು ಪ್ರಾರ್ಥಿಸಿ ಊಟ ಆರಂಭಿಸುವುದು. ಅಭ್ಯಾಸ ಹಾಗೂ ವೈರಾಗ್ಯದಿಂದ ಸಾಧನೆಯೆಡೆಗೆ ಮುಖ ಮಾಡಬಹುದು. ಜೀವಸತ್ವಗಳು ದೇಹವನ್ನು ಪ್ರವೇಶಿಸುವ ಸಮಯದಲ್ಲಿಯೇ ಕೆಲವು ನಿರ್ದೇಶನ ಕೊಡುವುದರ ಮೂಲಕ ಅವು ಮಾಡಬೇಕಾದ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲು ಸರಿಯಾದ ಮಾರ್ಗದರ್ಶನ ಮಾಡಿದಂತಾಗುತ್ತದೆ. ಮನುಷ್ಯ ಉತ್ತಮ ಜೀವನ ನಡೆಸಲು ಸಾಕಷ್ಟು ಪರಿಶ್ರಮ ಹಾಕಬೇಕು. ಇಂದ್ರಿಯಗಳು ಕೇಳಿದ್ದನ್ನೆಲ್ಲ ಕೊಡುತ್ತಾ ಬಂದರೆ ಆತ ಸ್ವೇಚ್ಛಾಚಾರಿಯಾಗಿ ಸಮಾಜ ಕಂಟಕನಾಗುತ್ತಾನೆ. ವೈರಾಗ್ಯದಿಂದ ಇಂದ್ರಿಯ ನಿಗ್ರಹ ಮಾಡುತ್ತಾ ಯೋಗಾಭ್ಯಾಸದ ಮೂಲಕ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.